ಕಣ್ಣಿಗೆ ರೆಪ್ಪೆ ಥರ ಮಾತ್ರ ಅಲ್ಲ, ದಿವ್ಯಾ ಮ್ಯಾಮ್ ಪ್ರಾಣಕ್ಕೆ ನನ್ನ ಪ್ರಾಣನ ಪಣಕ್ಕಿಡ್ತೀನಿ. ದಿವ್ಯಾ ಬರ್ತಿದ್ದ ಹಾಗೆ ಅವರಲ್ಲಿ ಎಕ್ಸೈಟ್ಮೆಂಟ್ ಗಮನಿಸಿದ್ರ? ಅಣ್ಣನೇ ನನ್ನ ಸೈನ್ಯ ಅಂತ ದಿವ್ಯಾ ಹೇಳ್ದಾಗ ಅವ್ರ ನೋಟದಲ್ಲಿ ಧೈರ್ಯ ನೋಡಿದ್ರ? ನಿಜಾನೇ ಚಂದ್ರಿಕಾ, ಅವರಿಬ್ಬರಲ್ಲಿ ಒಬ್ಬ ಖಂಡಿತವಾಗ್ಲೂ ಅಭಿ ಆಗಿರ್ತಾನೆ. ಅವರಲ್ಲಿ ಯಾರು ಅಭಿ? ಅಬ್ಬಾ, ಯಾರು ಅಭಿ ಅಂತ ಹೇಗೆ ತಿಳ್ಕೊಳ್ಳೋದು? ಇಬ್ರು ಒಂದೇ ತರ ರಿಯಾಕ್ಟ್ ಮಾಡ್ತಾರಲ್ಲ. ಅವ್ರ ಡೀಟೇಲ್ಸ್ ಮತ್ತೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ರೆ ಅವರಲ್ಲಿ ಯಾರು ಅಭಿ ಅನ್ನೋದು ಗೊತ್ತಾಗ್ಬಿಡತ್ತೆ. ಮನೆಗೆ ಹೋಗ್ತಿದ್ದಾಗೇನೆ ಕೇಳ್ಬಿಡ್ತೀನಿ. ಏನು ಅವ್ರನ್ನ ಕೇಳ್ತೀರಾ? ಮತ್ತೆ ಯಾರನ್ನ ಕೇಳ್ಬೇಕು ಚಂದ್ರಿಕಾ? ಅವರನ್ನೇ ಕೇಳಿದ್ರೆ ಡೌಟ್ ಬರುತ್ತೆ. ಅವ್ರಿಗೆ ಗೊತ್ತಾಗದೆ ಅವರನ್ನ ಅಬ್ಸರ್ವ್ ಮಾಡ್ತಾ ಎನ್ಕ್ವೈರಿ ಮಾಡಬೇಕು. ಒಂದ್ ವೇಳೆ ಅವರಲ್ಲಿ ಯಾರು ಅಭಿ ಅಂತ ಆ ನಾಣಿಗೆ ಗೊತ್ತಿರುತ್ತೇನೋ? ಆ ನಾಣಿನೇ ಅಲ್ವಾ ಅವ್ರನ್ನ ಅಪಾಯಿಂಟ್ ಮಾಡಿದ್ದು? ನಾಣಿಗೆ ಗೊತ್ತಾದ್ರೆ ಅಭಿ ಎಲ್ಲೋ ಇದ್ದಾನೆ ಅಂತ ಬೇರೆ ಜಾಗಕ್ಕೆ ಯಾಕೆ ಹೋಗ್ತಾನೆ? ಓ ಕರೆಕ್ಟೇ, ಅವನಿಗೆ ಗೊತ್ತಿಲ್ಲ. ಅವನಿಗೆ ಅಲ್ಲ, ಬೇರೆ ಯಾರಿಗೂ ಗೊತ್ತಿಲ್ಲ. ಡೌಟ್ ಬಂದಿರೋದು ನಮಗೆ ಆಗಿರೋದಕ್ಕೆ ಮೊದಲು ನಾವೇ ಅಭಿ ಯಾರು ಅನ್ನೋದನ್ನ ತಿಳ್ಕೋಬೇಕು. ಇವತ್ತಿಂದ ಅವರಿಬ್ಬರ ಮೇಲೆ 1000 ಕಣ್ಣಿಟ್ಟು ಗಮನಿಸ್ಬೇಕು. ಆದ್ರೆ ನಮ್ಗಿರೋದು 4 ಕಣ್ಣೆ ಅಲ್ವಾ ಚಂದ್ರಿಕಾ? ಓಕೆ ಓಕೆ ಓಕೆ, ಮೈಯೆಲ್ಲ ಕಣ್ಣು ಮಾಡ್ಕೊಂಡು ನೋಡು ಅಂತೀಯ ಅಷ್ಟೇ ಅಲ್ವಾ? ನೀವು ನಿಜವಾಗ್ಲೂ ಅದೃಷ್ಟವಂತರು ಮೇಡಮ್. ಅಂತ ವ್ಯಕ್ತಿ ನಿಮ್ಮ ಅಣ್ಣನಾಗಿ ಸಿಕ್ಕಿರೋದು ನೀವು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ. ಮತ್ತೆ ನಿಮ್ ಬಾಸ್ ಬರ್ನೆ ಶುರು ಮಾಡ್ದ್ಯಾ? ಅವನನ್ನ ಹೊಗಳ್ದೆ ಇರಲ್ವಾ? ಹೊಗಳಿಕೆ ಅಲ್ಲ ಮೇಡಮ್, ನಿಜ ಹೇಳ್ತಾ ಇದ್ದೀನಿ. ಪುರುಷರಲ್ಲಿ ಪುಣ್ಯ ಪುರುಷರು ಬೇರೆ ಅನ್ನೋ ಹಾಗೆ ಚಾಣಕ್ಯ ಅವರು ಪುರುಷೋತ್ತಮ. ಒಂದು ಗಂಟೆ ಹಿಂದೆ ಕೋಟಿ ಬೆಲೆ ಬಾಳೋ ಲ್ಯಾಂಡ್ ಡೀಲಲ್ಲಿ ಕಲೆಕ್ಟರ್, MLA, ಮಿನಿಸ್ಟರ್ ಅಂತ ಪವರ್ಫುಲ್ ಪರ್ಸನಾಲಿಟೀಸ್ನ ಗಡಗಡ ಅಂತ ನಡಗಿಸಿದ ವ್ಯಕ್ತಿ, ಲ್ಯಾಂಡ್ ಮಾಫಿಯಾಗೆ ಬೆವರಿಳಿಸಿರೋ ವ್ಯಕ್ತಿ, ಆ ಲ್ಯಾಂಡ್ನ ಕೈವಶ ಮಾಡ್ಕೊಂಡ್ ವ್ಯಕ್ತಿ, ಒಂದು ಗಂಟೆ ನಂತರ ಮಾರ್ಕೆಟಲ್ಲಿ ಒಬ್ಬ ಸಾಮಾನ್ಯನ ಹಾಗೆ ನಿಮ್ಗೋಸ್ಕರ ತರಕಾರಿ ತಗೊಂಡ್ರು. ಅದನ್ನ ನೋಡಿ ನನಗೆ ತುಂಬಾ ಹೆಮ್ಮೆ ಆಯ್ತು. ಅವಾಗ ನಿಮ್ಮ ಅಣ್ಣನ ಹತ್ರ ಆ ಲ್ಯಾಂಡ್ ಡೀಲ್ ನಿಮಗೆ ಸಂತೃಪ್ತಿ ಕೊಡ್ತಾ ಇಲ್ಲ ಈ ತರಕಾರಿ ತಗೊಂಡಿದ್ ಸಂತೃಪ್ತಿ ಕೊಡ್ತಾ ಅಂತ ಕೇಳಿದೆ. ಅವಾಗ ಅವ್ರು ಏನು ಹೇಳಿದ್ರು ಗೊತ್ತಾ ಮೇಡಮ್? ಗೆಲುವು ವೈನ್ ಇದ್ದಾಗೆ, ಕುಡ್ದು ಸ್ವಲ್ಪ ಹೊತ್ತಿಗೆ ಮತ್ತೆ ಇಳಿದೋಗುತ್ತೆ. ಆದ್ರೆ ನನ್ನ ತಂಗಿ ಅಮೃತ ನನ್ನ ಜೀವನ ಪೂರ್ತಿ ಸಂತೋಷದಿಂದ ಬದುಕಿಸುತ್ತೆ ಅಂದ್ರು. ನೀವು ಅವ್ರು ಕಟ್ಸಿರೋ ಮನೆನ ನೋಡಿಲ್ಲ, ಪ್ಯಾಲೇಸ್ ಮೇಡಮ್. ಸ್ವರ್ಗ. ಆ ಮನೇಲಿ ಈ ಮನೆ ಅಂತ ಕಿಚನ್ ಇದೆ, ಮನೆ ತುಂಬಾ ಎಸಿನೇ. ಅಂತವ್ರು ಇಂಥ ಚಿಕ್ಕ ಮನೆಯಲ್ಲಿ ಕಷ್ಟಪಡ್ತಾ ಬೆವರು ಸುರಿಸ್ತಾ ನಿಮ್ಮ ಹತ್ರ ಮಾತು ಅನ್ನಿಸ್ಕೊಳ್ತಾ ಇದ್ದಾರೆ ಅಂದ್ರೆ ನೀವಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಅಂತ ಯೋಚನೆ ಮಾಡಿ. ನನ್ ಮೇಲೆ ಅಷ್ಟೊಂದ್ ಪ್ರೀತಿ ಇರೋನು ನನ್ ಮಾತ್ ಕೇಳ್ಬೋದಲ್ವಾ ಕೇಶ್ವ? ನೀವೇ ಅವ್ರ ಮನ್ಸನ್ನ ಅರ್ಥ ಮಾಡ್ಕೋಬಹುದಲ್ವಾ? ಆ ಮನೆಗೆ ಬರ್ಬಹುದಲ್ವಾ? ಇದು ಅಪ್ಪನ್ ಮನೆ, ನಾನ್ ಹುಟ್ಟಿದ ಮನೆ. ನಾನ್ ಬೇರೆ ಮನೆಗೆ ಹೋಗೋದು ಅಂತ ಇದ್ರೆ ಅದು ಗಂಡನ್ ಮನೆಗೆ. ಅಷ್ಟೇ ಹೊರತು ಅಣ್ಣ ಹೇಳದನ್ ಕೇಳಲ್ಲ ಅಂತೀರಾ? ನನ್ ಮಾತ್ನ ಅವನೇ ಕೇಳ್ಬೇಕು. ನಿಮ್ ಮಾತನ್ನ ಅವ್ರು ಹೇಗೂ ಕೇಳಲ್ಲ, ಮತ್ತೆ ಕೇಳೋರ್ನ ಕರ್ಕೊಂಡ್ ಬರ್ಬೇಕು. ನನ್ ಮಾತ್ನ ಕೇಳ್ದೆ ಇರೋನು ಬೇರೆ ಯಾರ್ ಮಾತ್ ಕೇಳ್ತಾನೆ? ಹೆಂಡತಿ ಮಾತು. ಏನ್ ಹೇಳ್ತಿದ್ಯಾ ಕೇಶ್ವ? ದೊಡ್ಡ ದೊಡ್ಡವರೆಲ್ಲ ಹೆಂಡತಿ ಮಾತು ಕೇಳೋರೆ ಮೇಡಮ್. ಒಂದ್ ಒಳ್ಳೆ ಹುಡುಗಿನ ನೋಡಿ ಅಣ್ಣನ್ಗೆ ಗಂಟೆ ಹಾಕ್ಬಿಡಿ, ಆವಾಗ ಅವಳು ಇವ್ರಿಗೆ ಮೂಗ್ದಾರ ಹಾಕಿ ತನ್ನ ಸೆರ್ಗ ಕಟ್ಕೋತಾಳೆ. ಆವಾಗ ಅವಳು ಏನ್ ಹೇಳ್ತಾಳೋ ಅಣ್ಣ ಅದನ್ನೇ ಮಾಡ್ತಾರೆ. ಸರಿ ಹೋಯ್ತು. ತಾನ್ ಕಳ್ಕೊಂಡಿರೋ ರಾಜ್ಯನೆಲ್ಲ ಗೆದ್ದು ರಾಮರಾಜ್ಯ ಸ್ಥಾಪಿಸಿ ಚಕ್ರವರ್ತಿ ಆಗೋವರೆಗೂ ಮದ್ವೆ ಮಾಡ್ಕೊಳ್ಳಲ್ಲ, ಹೆಣ್ಮಕ್ಳ ಕಡೆಗೆ ಕಣ್ಣೆತ್ತು ಕೂಡ ನೋಡಲ್ಲ ಅಂತ ಭೀಷ್ಮ ಶಪಥ ಮಾಡಿರೋ ಆ ಬ್ರಹ್ಮಚಾರಿಗೆ ಮದ್ವೆ ಮಾಡೋದು ಆ ಬ್ರಹ್ಮನ್ ಕೈಯಲ್ಲೂ ಕೂಡ ಆಗಲ್ಲ. ನೀವು ಮನ್ಸ್ ಮಾಡಿದ್ರೆ ಆಗುತ್ತೆ ಮೇಡಮ್. ನೀವ್ ಯಾವಾಗ ಅಣ್ಣ ಅಂತ ಕರಿತೀರೋ ಅಂತ ಕಾಯ್ತಿರೋ ವ್ಯಕ್ತಿ ಮದ್ವೆ ಮಾಡ್ಕೋ ಅಣ್ಣ ಅಂತ ನೀವ್ ಒಂದ್ ಮಾತು ಹೇಳಿದ್ರೆ ಆ ಮಾತ್ ನಿಮ್ ಬಾಯಿ ದಾಟೋಕು ಮುಂಚೆನೆ ಅತ್ಗೆ ಅವ್ರು ಈ ಮನೆ ಕಾಲಿಟ್ಟಿರ್ತಾರೆ. ನಿಜವಾಗ್ಲೂ ನಾ ಕೇಶವ? ಅಣ್ಣನ್ಗೆ ನಿಮ್ ಮೇಲಿರೋ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಮೇಡಮ್, ನೀವ್ ಅಣ್ಣನ ಹತ್ರ ಮದ್ವೆ ಮಾಡ್ಕೊ ಅಂತ ಹೇಳಿ.
ಆಗ ಬರೋ ಹುಡುಗಿ ನಿಮ್ಮ ಅಣ್ಣನ್ನ ನೀವು ಕೇಳ್ಕೊಳ್ಳೋ ಹಾಗೆ ಬದಲಾಯಿಸಿ. ದಿವ್ಯಾ, ಬಾಮ್ಮ ಊಟ ಮಾಡೋಣ. ನನಗೆ ಹಸ್ವ ಆಗ್ತಿಲ್ಲ ಅಜ್ಜಿ. ಕೆಳಗೆ ಎಲ್ರೂ ನಿನ್ಗೋಸ್ಕರ ಕಾಯ್ತಿದಾರಮ್ಮ. ನಾವೆಲ್ಲ ಒಟ್ಟಿಗೆ ಊಟ ಮಾಡಿ ತುಂಬಾ ವರ್ಷ ಆಯ್ತು. ಬಾಮ್ಮ. ಬಾ. ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಕಣ್ರಪ್ಪ. ಮನೇಲೂ ಸೆಕ್ಯೂರಿಟಿನಾ? ಸಾರಿ ಮೇಡಮ್, ಇದು ನಮ್ಮ ಡ್ಯೂಟಿ. ದಿವ್ಯಾ ಮೇಡಮ್ ಜೊತೆಗೆ ನಾವ್ ಯಾವಾಗ್ಲೂ ಇರ್ಬೇಕು. ಹಬ್ಬಾ, ಇದೆಂತ ಸೆಕ್ಯೂರಿಟಿನಪ್ಪ ದೇವ್ರೆ. ಸರಿ, ಬನ್ನಿ ಹೋಗೋಣ.